ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಏನು ಕೇಳು, ಕಾಡು ಬೆಟ್ಟ ಗುಡ್ಡ ಎಲ್ಲ ತೋರಿಸ್ತಾ ಇದ್ದಾಳೆ ಅನಿಸ್ತಾ ಇದೆಯಾ? ಎಷ್ಟು ಸುಂದರ ಅನಿಸ್ತಾ ಇದೆ ಅಲ್ವಾ? ನನಗೂ ಅಷ್ಟೇ. ನನಗೇನಾದರೂ ತುಂಬ ಬೇಜಾರಾದಾಗ ಕಾಡು ಹೋಗಿ ನೋಡಬೇಕು, ಕಾಡೊಳಗಡೆ ಸ್ವಲ್ಪ ಹೊತ್ತು ನಾನು ಸ್ಪೆಂಡ್ ಮಾಡಬೇಕು ಸಮಯ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನನಗೊಂದು ಮಾಹಿತಿ ಬಂತು. ಶಿವಪ್ಪನಾಯಕನ ಕೋಟೆ ಪಕ್ಕದಲ್ಲಿ ಒಂದು ಕೆರೆ ಇದೆ, ಕೆಳದಿ ಅರಸರೇ ನಿರ್ಮಿಸಿದಂತಹ ಕೆರೆ. ಆ ಕೆರೆಯಲ್ಲಿ ಬಂಗಾರದ ವಸ್ತುಗಳು ಸಿಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿ ಬಂತು. ರೀಸೆಂಟಾಗಿ ಬಂಗಾರದ ತೊಟ್ಲು ಸಿಕ್ತು ಅಲ್ಲಿ ಅಂತ ಹೇಳಿ ಅದನ್ನು ನಿಮಗೆ ತೋರ್ಸೋಕೆ ಹೋಗೋಣ ಅಂತ ಹೊರಟೆ. ಆದರೆ ಅಲ್ಲಿ ಬಂಗಾರದ ತೊಟ್ಲು ಬದಲು ಏನು ಸಿಕ್ತು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ ಕೆರೆಯಲ್ಲಿ ರೀಸೆಂಟಾಗಿ ಬಂಗಾರದ ತೊಟ್ಲು ಸಿಕ್ತಂತೆ, ಬಂಗಾರ ತಟ್ಟೆಗಳು ಸಿಕ್ತಂತೆ ಅಂತ ಕೇಳಿಬಿಟ್ಟು ಹೊರಟ್ವಿ. ಹೋಗುವಾಗ ನಮಗೆ ಶರಾವತಿ ನದಿ ಎದುರುಗಡೆ ಸಿಕ್ತು. ಎಷ್ಟು ದೊಡ್ಡ ಹೊಳೆ ಅಂದರೆ ಆ್ಯಕ್ಚುಲಿ ಇದು ತುಂಬಿಬಿಟ್ರೆ ಮಳೆಗಾಲದಲ್ಲಿ ಸಮುದ್ರ ಥರ ಕಾಣಿಸುತ್ತೆ. ಇದಕ್ಕೆ ಸೇತುವೆನೂ ಸಹ ಕೆಳದಿ ಅರಸರೇ ಕಟ್ಟಿಸಿದಂತಹ ಸೇತುವೆ ಅದು. ಇದು ಶರಾವತಿ ನದಿಗೆ ಸೇತುವೆ ಕಟ್ಟಿರೋದು. ಕೆಳದಿ ಅರಸರೇ ಕಟ್ಟಿದ್ರು ಸೇತುವೆ. ಆ ನಂತರದ ದಿನಗಳಲ್ಲಿ ಬ್ರಿಟಿಷರ ಅಧಿಕಾರ ಬಂದಾಗ ಬ್ರಿಟಿಷರು ಇನ್ನೊಂದು ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಅಷ್ಟೆ. ಎಂಥ ಹೊಳೆ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದು ಬಯಲು. ಇದು ತುಂಬಿದ್ರೆ ಎಷ್ಟು ಸಮುದ್ರ ಥರನೇ ಕಾಣಿಸುತ್ತಲ್ವ. ನನಗೆ ಆಸೆ ಆಯಿತು, ಇದು ಫುಲ್ಲು ಮಳೆಗಾಲ ಮುಗಿದ ಮೇಲೆ ಫುಲ್ ಹೊಳೆ ತುಂಬಿದ ಮೇಲೆ ಒಂದು ವಿಡಿಯೋ ಮಾಡಬೇಕು, ಎಷ್ಟು ದೊಡ್ಡದು ಕಾಣಿಸುತ್ತೆ ಅಂತೇಳಿ. ಇದು ಶರಾವತಿ ನದಿ, ಶರಾವತಿ ನದಿಯ ಹೊಳೆ. ಇದು ಕೆಳದಿ ಅರಸರ ಕಾಲದಲ್ಲೇ ನಿರ್ಮಿಸಿದಂತಹ ಸೇತುವೆ. ಗೋಡೆಗಳು ಕೇವಲ ಗಾರೆಯಿಂದ ಮಾಡಿಸಿದ್ರು. 100 ವರ್ಷಗಳಾದರೂ ಇನ್ನೂ ಎಷ್ಟು ಗಟ್ಟಿಮುಟ್ಟವಾಗಿದೆ ಗೊತ್ತಾ. ಫ್ರೆಂಡ್ಸ್, ನಾನು ಈಗಾಗಲೇ ನನ್ನ ಕಳೆದ ವಿಡಿಯೋದಲ್ಲಿ, ಅಂದರೆ ಹಿಂದಿನ ವಿಡಿಯೋದಲ್ಲಿ, ಕೆಳದಿ ಅರಸರ ಒಂದು ಕೆರೆ ಬಗ್ಗೆ, ಕೋಟೆ ಬಗ್ಗೆ, ಅವರ ವಂಶದ ಬಗ್ಗೆ ಆಲ್ಮೋಸ್ಟ್ ಆಲ್ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೇಕಾದರೆ ನನ್ನ ಹಿಂದಿನ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ. ಫ್ರೆಂಡ್ಸ್, ಇದೇ ಕೆಳದಿ ಅರಸರಿಂದ ನಿರ್ಮಾಣಗೊಂಡಂತಹ ಕೆರೆ. ಈ ಕೆರೆಯಲ್ಲಿ ಈಗ ಬಂಗಾರದ ತೊಟ್ಲು ಸಿಕ್ತು ಅಂತ ಹೇಳಿ, ಮತ್ತು ಬಂಗಾರದ ಕೆಲವು ವಸ್ತುಗಳನ್ನು ಸಿಗ್ತಾ ಇದೆ ಅಂತ ಹೇಳಿ ಸರ್ಕಾರ ಇದನ್ನು ಇಲ್ಲಿ ಯಾರೂ ಸಹ ಯಾವುದೇ ರೀತಿಯೂ ಸರ್ಚಿಂಗ್ ಮಾಡೋ ಹಾಗಿಲ್ಲ, ಗುಂಡಿ ತೆಗಿಯೋ ಹಾಗಿಲ್ಲ ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಕೆಳದಿ ಅರಸರು ತುಂಬ ಶ್ರೀಮಂತರಿದ್ದರು. ಅವರು ಅತ್ಯಂತ ಶ್ರೀಮಂತರಿದ್ದರು. ಅವರೇನು ಮಾಡಿದ್ರು, ಅವರ ಮೇಲೆ ಹೈದರಾಲಿ ಮತ್ತು ಟಿಪ್ಪು ದಂಡೆತ್ತಿ ಬಂದಾಗ ತಮ್ಮಲ್ಲಿದ್ದ ಬೆಳ್ಳಿ ಬಂಗಾರ ಆಭರಣಗಳನ್ನೆಲ್ಲ
ಈ ಕೆರೆ ಒಳಗಡೆ ಹಾಕಿ ಮುಚ್ಚಿಬಿಟ್ರಂತೆ. ಅಂದರೆ ಆ ಶತ್ರುಗಳಿಗೆ ಸಿಗಬಾರ್ದು ಅಂತ ಹೇಳಿ. ಆ ನಂತರ ಹೈದರಾಲಿ ಟಿಪ್ಪು ಅವರು ಕೆಳದಿ ಅರಸರ ಒಂದು ಅವನತಿ ಮಾಡಿಬಿಟ್ಟು ತಮ್ಮ ಅಧಿಕಾರ ಬಂದಾಗ ಸಾಕಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಸಿಕ್ಕಲ್ಲಿ ತಗೊಂಡಿದ್ದಾರೆ. ಆದರೆ ಮಣ್ಣಲ್ಲಿ ಮುಚ್ಚಿದಂತಹ ಬೆಳ್ಳಿ ಬಂಗಾರಗಳು ಆಭರಣಗಳು ಇತ್ತೀಚೆಗೆ ಸಿಗ್ತಾ ಇದೆ. ಹಾಗಾಗಿ ಈ ಕೆರೆನ ಯಾರೂ ಅಲ್ಲಿ ಹೋಗೋ ಹಾಗಿಲ್ಲ, ಯಾವುದೇ ರೀತಿಯೂ ಅಗಿಯೋ ಹಾಗಿಲ್ಲ ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ನಾವು ಆ ಕೆರೆಯನ್ನು ನೋಡಿಕೊಂಡು ಮತ್ತೆ ಮೇಲೆ ಬಂದ್ವಿ. ಈ ಒಂದು ಪ್ರಕೃತಿ ಸೌಂದರ್ಯ ಸವಿಯೋಣ ಅಂತೇಳಿ ಮೇಲೆ ಬಂದ್ವಿ ನಾವು. ನೋಡಿ, ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯ, ಮಲೆನಾಡು ಅಂತ ಕರೆಯೋದು ಇದಕ್ಕೇನೆ. ಸುತ್ತ ಬೆಟ್ಟ ಗುಡ್ಡಗಳು, ದಟ್ಟ ಕಾಡು, ಹಚ್ಚ ಹಸಿರು, ಇದಕ್ಕೆ ನಾವು ಮಲೆನಾಡು ಅಂತ ಕರಿತೀವಿ. ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯವೇ ಅತ್ಯಂತ ಅದ್ಭುತ, ಸುಂದರ, ಮನೋಹರ, ರಮಣೀಯ. ನಮಗೆಷ್ಟೇ ಬೇಸರ ಇದ್ದರೂ ಒಂದು ಸುತ್ತು ನಾವು ನಮ್ಮ ಮಲೆನಾಡಿನ ಕಾಡಿನ ಮಧ್ಯದಲ್ಲಿ ಹೋಗಿ ಬಂದುಬಿಟ್ರೆ ಮನಸ್ಸು ಅಷ್ಟು ಫ್ರೆಶ್ ಆಗುತ್ತೆ. ಹಾಗೆ ನಾವು ಪ್ರಕೃತಿ ಸೌಂದರ್ಯನ ಸವಿತಾ ಇರುವಾಗ ನಮಗೆ ಅಲ್ಲೊಂದು ಹಣ್ಣಿನ ಪೊದೆ ಕಾಣಿಸ್ತು. ಅದು ಮುಳ್ಳು ಹಣ್ಣು ಅಂತ ಹೇಳಿ ತುಂಬ ಬಿಟ್ಟಿತ್ತು. ನೋಡಿ, ನಾನು ಮುಳ್ಳಹಣ್ಣಿನ ಪರಿಚಯ ಮಾಡಿಸ್ತೀನಿ ಫ್ರೆಂಡ್ಸ್. ಇದು ಸಣ್ಣ ಸಣ್ಣ ಫುಲ್ಲು ಮುಳ್ಳಿರುವಂತಹ ಪೊದೆನಲ್ಲಿ ಬಿಡುತ್ತೆ. ಹಣ್ಣು ತುಂಬ ಸಿಹಿಯಾಗಿರುತ್ತೆ, ಅದರ ರುಚಿ ತಿಂದವ್ರಿಗೆ ಗೊತ್ತು. ನಮ್ಮ ಕಾಡಲ್ಲಿ ಮುಳ್ಳುಹಣ್ಣು, ಕಬಳೆ ಹಣ್ಣು, ಪರ್ಗಿ ಹಣ್ಣು, ಮಜ್ಜಿಗೆ ಹಣ್ಣು, ಈ ಥರ ಹಣ್ಣುಗಳು, ನೇರಳೆ ಹಣ್ಣು, ಇದೆಲ್ಲ ಬಹಳ. ಆ ಪರ್ಗಿ ಹಣ್ಣು ತಿಂದ್ಬಿಟ್ಟು ನಾವು ಸ್ವಲ್ಪ ಮೇಲೆ ಬರ್ತೀವಿ, ಅಲ್ಲಿ ದೊಡ್ಡ ಹತ್ತಿ ಮರ ಇತ್ತು. ಮರದ್ದು ತುಂಬ ಹತ್ತಿ ಹಣ್ಣು ಬಿಟ್ಟಿತ್ತು. ನಿಮಗೆ ತೋರಿಸೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿದೆ. ನೋಡಿ, ಎಷ್ಟು ಜಗ್ಗಿ ಹಣ್ಣು ಬಿಟ್ಟಿದೆ ನೋಡಿ. ಇದು ಹತ್ತಿ ಹಣ್ಣು ಅಂತ ಹೇಳಿ, ಹತ್ತಿ ಹಣ್ಣಿನ ಮರ. ಗಾದೆ ಇದೆ ಅಲ್ವಾ, ನೇರಳೆ ಹಣ್ಣು ಕಪ್ಪಾದ್ರೂ ರುಚಿ ಬಹಳ, ಹತ್ತಿ ಹಣ್ಣು ಸುಂದರವಾಗಿದ್ದರೂ ಹುಳ ಬಹಳ ಅಂತ ಹೇಳಿ. ಹಣ್ಣು ಸಿಕ್ತು ನಮಗೆ, ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚಂದ ಇದೆ ಅಲ್ಲ ಹತ್ತಿ ಹಣ್ಣು. ಬಿಡಿಸಿದ್ರೆ ಬಟ್ ಹುಳ ಇರಲಿಲ್ಲ, ಹುಳ ಟೈಪ್ ದಳಗಳಿತ್ತು ಅದರೊಳಗಡೆ. ತುಂಬ ಸ್ವೀಟ್ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಹತ್ತಿ ಹಣ್ಣು, ತುಂಬ ಅಪರೂಪದ್ದು. ನಾನು ಎಷ್ಟೋ ವರ್ಷಗಳ ನಂತರ ನೋಡಿದ್ದು. ಫ್ರೆಂಡ್ಸ್, ಅಲ್ಲಿಂದ ಆ ಬೆಟ್ಟದಿಂದ ಮುಳ್ಳಹಣ್ಣು, ಹತ್ತಿ ಹಣ್ಣು ಎಲ್ಲ ತಿಂದ್ಕೊಂಡು ನಾನು ಶಿವಪ್ಪ ನಾಯಕ ವಂಶಸ್ತ್ರ ಸಮಾಧಿ ತೋರಿಸ್ದೆ ಅಲ್ವಾ, ಆ ವಿಡಿಯೋನು ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ಅದು ಇನ್ನೂ ದಟ್ಟವಾದ ಕಾಡು, ಅಲ್ಲಿ ಒಂಥರ ಪೊದೆಗಳ ಥರ ಅಲ್ವಾ, ಇಲ್ಲಿ ದಟ್ಟ ಕಾಡು. ಒಳಗಡೆ ಹೋದರೆ ನೆರಳೆ ಕಾಣಿಸಲ್ಲ ಅಂತ ಕಾಡು, ದೊಡ್ಡ ದೊಡ್ಡ ಮರಗಳು. ಅಲ್ಲಿ ಬಂದಾಗ ನಮಗೆ ಸಂಪಿಗೆ ಹಣ್ಣು ಸಿಕ್ತು. ಸಂಪಿಗೆ ಹಣ್ಣು ಅಂದರೆ ಎಷ್ಟು ಟೇಸ್ಟ್ ಅಂದರೆ, ಅದರಲ್ಲಿ ಹುಳಿ ಮತ್ತು ಸಿಹಿ ಎರಡು ಮಿಶ್ರಿತವಾದಂಥ ಹಣ್ಣು. ನಿಮಗೆ ತೋರಿಸ್ತೀನಿ ನೋಡಿ, ದೊಡ್ಡ ಮರ, ಸಂಪಿಗೆ ಹಣ್ಣಿನ ಮರ, ಫುಲ್ ಹಣ್ಣು ಸಿಕ್ತು ನಮಗೆ. ಈ ಹಣ್ಣು ತುಂಬ ಟೇಸ್ಟು, ಹುಳಿ ಮತ್ತು ಸಿಹಿ ಎರಡು ಕಟ್ಟಾಮಿಟ್ಟ. ಫ್ರೆಂಡ್ಸ್, ಮುಳ್ಳಹಣ್ಣು, ಹತ್ತಿ ಹಣ್ಣು, ಸಂಪಿಗೆ ಹಣ್ಣು ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಬರ್ತೀವಿ. ಅಲ್ಲೊಂದು ಹಲಸಿನ ಮರ ಕಾಣಿಸ್ತು ನಮಗೆ. ಒಂದು ಮರದಲ್ಲಿ ಎಷ್ಟು ಹಣ್ಣು ಬಿಟ್ಟಿದೆ ನೀವೇ ನೋಡಿ. ಎಷ್ಟು ಅಂದರೆ ಅದು ಮರಕ್ಕೆ ದೃಷ್ಟಿ ಆಗುತ್ತೇನೋ ಅಷ್ಟು ಹಣ್ಣುಗಳನ್ನು ಬಿಟ್ಟಿದೆ. ಕಾಡಲಸು ತುಂಬ ಸಿಹಿ.
ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋನ. ನಾವು ಬಂಗಾರ ಹುಡುಕೊಂಡೋಗಿ ಬಂಗಾರದಂಥ ಒಳ್ಳೊಳ್ಳೆ ಸ್ವೀಟ್ ಹಣ್ಣುಗಳನ್ನು ತಿನ್ಕೊಂಬಂದ್ವಿ. ಆ ಹಣ್ಣುಗಳಷ್ಟೇ ನನ್ನ ವಿಡಿಯೋನ ನೋಡಿ ನಿಮಗೆ ಖುಷಿ ಆಯಿತು ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ.